ಏನ್ರಿ ಬಿಗ್ ಬಾಸ್, ಟ್ವಿಸ್ಟ್ ಮೇಲ್ ಟ್ವಿಸ್ಟು. ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಸ್ಪಂದನ ಕಾವ್ಯಗೆ ರಕ್ಷಿತಾ ಮನೆಯಿಂದ ಹೊರಗೆ ಹೋಗಿದ್ದು ಸರ್ಪ್ರೈಸ್ ಅಲ್ಲ ಅಂತೆ. ಹಾಗಾದ್ರೆ ಇವರಿಬ್ಬರ ಕಣ್ಣಿಗೆ ರಕ್ಷಿತಾ ಕಳಪೆ ಕಂಟೆಸ್ಟೆಂಟ್ ಆಗಿ ಕಂಡಿದ್ದಾಳಾ? ಇವರಿಬ್ಬರಿಗೆ ರಕ್ಷಿತಾ ಮನೆಯಿಂದ ಹೊರಗೆ ಹೋದದ್ದು ಸರ್ಪ್ರೈಸ್ ಆಗಿಲ್ಲ ಇರಬಹುದು. ಆದರೆ ವಾಪಸ್ ಮನೆಗೆ ಬರುವಾಗಂತೂ ಸರ್ಪ್ರೈಸ್ಗಿಂತ ಜಾಸ್ತಿ ಶಾಕ್ ಆಗೋದಂತೂ ಗ್ಯಾರಂಟಿ. ಆದರೆ ನಿಜವಾದ ಸರ್ಪ್ರೈಸ್ ಅದು ಅಶ್ವಿನಿ ಗೌಡ ರಕ್ಷಿತಾ ಹೋಗುವಾಗ ಅತ್ತದ್ದು. ಅದು ಅಲ್ಲದೆ ಕೆನ್ನಿಗೆ ಮುತ್ತು ಬೇರೆ ಕೊಟ್ಟು, ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡ, ಹೊರಗೆ ಬಂದ ಮೇಲೆ ಮತ್ತೆ ಸಿಗ್ತೇನೆ, ನನ್ನನ್ನು ದ್ವೇಷ ಮಾಡಬೇಡ, ಸಾರಿ, ಯಾವುದನ್ನು ಮನಸ್ಸಿನ ಒಳಗೆ ಇಟ್ಕೋಬೇಡ ಎಂದು ಕಣ್ಣೀರು ಹಾಕ್ತಾರೆ. ಇದು ನಿಜವಾದ ಸರ್ಪ್ರೈಸ್ನಾ ಅಥವಾ ಇದು ರಕ್ಷಿತಾಳ ವ್ಯಕ್ತಿತ್ವದಿಂದ ಆದ ಇಂಪ್ಯಾಕ್ಟಾ? ಎಸ್ ವೀಕ್ಷಕರೇ, ಸೆನ್ಸೇಷನಲ್ ನ್ಯೂಸ್ ಟೈಮ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ನ ಮುಖ್ಯ ಅತಿಥಿ ರಕ್ಷಿತಾ ಧ್ರುವಂತ್, ಸೀಕ್ರೆಟ್ ಲಾಕ್. ಈ ಸೀಕ್ರೆಟ್ ಟಾಸ್ಕ್ನಲ್ಲಿ ರಕ್ಷಿತಾಗೆ ಧ್ರುವನ್ ಜೊತೆ ಒಂದೇ ರೂಮಲ್ಲಿ ಇರೋ ತಲೆಬೆಸಿ ಒಂದು ಬಿಟ್ಟು, ಈ ಸೀಕ್ರೆಟ್ ಟಾಸ್ಕಿಂದ ರಕ್ಷಿತಾಗೆ ಅಡ್ವಾಂಟೇಜ್ನೇ ಜಾಸ್ತಿ. ಯಾಕಂದರೆ ಅವಳಿಗೆ ಮನೆಯೊಳಗೆ ಯಾರಿಗೆ ಅವಳ ಮೇಲೆ ಏನು ಅಭಿಪ್ರಾಯ ಇದೆ ಎಂಬ ಒಂದು ಕ್ಲಾರಿಟಿ ಸಿಗತ್ತೆ. ಧ್ರುವಂತ್ ಹೊರಗೆ ಹೋಗಿದ್ರಿಂದ ಯಾರೂ ಬೇಸರಗೊಂಡಿಲ್ಲ. ಆದರೆ ರಕ್ಷಿತಾ ಹೊರಗೆ ಹೋಗಿದ್ರಿಂದ ಕೆಲವರು ಮನಸ್ಸಿನೊಳಗೆ ಖುಷಿ ಪಟ್ಟಿರಬಹುದು, ಕೆಲವರಿಗೆ ಏನೂ ಅನಿಸದಿರಬಹುದು. ಆದರೆ ಗಿಲ್ಲಿ, ರಘು, ಮಾಳು, ರಜತ್ ಮಾತ್ರ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡಿದ್ದಾರೆ. ರಘು ರಕ್ಷಿತಾ ಹೋಗುವಾಗ ನೆನಪಿಗೆಂದು ಅವರ ಚೈನ್ ಒಂದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇನ್ನು ಗಿಲ್ಲಿ, ನಾನು ಯಾರಿಗೂ ಕಣ್ಣೀರು ಹಾಕಿದವನಲ್ಲ, ಆದರೆ ರಕ್ಷಿತಾ ಹೋಗುವಾಗ ಕಣ್ಣಲ್ಲಿ ನೀರು ಬಂತು. ಅವಳು ಕೈನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು, ಬಿಡ್ತಾನೇ ಇರಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ಇದರಿಂದ ಹೊರಗೆ ಬರಬೇಕಾದ್ರೆ 1 ವಾರ ಆದರೂ ಬೇಕಾಗುತ್ತೇನೋ, ಅಷ್ಟು ಮಿಸ್ ಮಾಡ್ಕೊಳ್ತೇನೆ ಅವಳನ್ನ. ಹಿಂದಿಂದ ಬಂದು ಗಿಲ್ಲಿ, ರಜತ್ ಅಂತ ಕರೀತಾ ಇದ್ಲು. ಅನ್ಎಕ್ಸ್ಪೆಕ್ಟೆಡ್ ಇದು, ತುಂಬ ಹಚ್ಕೊಂಡಿದ್ವಿ, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಎಂದು ಹೇಳ್ತಾನೆ. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಬಾಂಡಿಂಗ್ ಕೂಡ ಹಾಗೇ ಇತ್ತು. ಅವರಿಬ್ಬರ ಪ್ರೀತಿ, ಅವರಿಬ್ಬರು ಕಿತ್ತಾಡೋದು, ಅವರಿಬ್ಬರ ಕಾಳಜಿಯನ್ನು ಆಡಿಯನ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಇನ್ನು ರಘು ಕೂಡ ಮನೆಯಲ್ಲಿ ನಮಗೋಸ್ಕರ ಇದ್ದ ಒಂದು ಜೀವ, ತುಂಬ ಮಿಸ್ ಮಾಡ್ಕೊಳ್ತೇನೆ, ತುಂಬ ಬೇಜಾರಾಗ್ತಾ ಇದೆ, ತುಂಬ ಹಚ್ಕೊಂಡಿದ್ದೆ ಅವಳನ್ನ ಅಂತ ಹೇಳ್ತಾರೆ. ರಕ್ಷಿತಾ ಕೂಡ ರಘು ಅವರನ್ನು ತುಂಬ ಹಚ್ಕೊಂಡಿದ್ಲು. ಇಬ್ಬರು ಕಿಚನ್ನಲ್ಲಿ ಸೇರಿ ಒಟ್ಟಿಗೆ ಅಡುಗೆ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಇನ್ನು ಮಾಳುನ ಕೇಳೋಡೆ ಬೇಡ, ರಕ್ಷಿತಾ ಮಾಳು ನಿಜವಾದ ಅಣ್ಣ ತಂಗಿಯರೇನೋ ಅನ್ನಿಸುವಷ್ಟು ತುಂಬ ಹಚ್ಕೊಂಡಿದ್ರು. ಮಾಳು ಯಾವತ್ತಿಗೂ ರಕ್ಷಿತಾಳನ್ನು ಬಿಟ್ಕೊಡ್ತಾನೆ ಇರಲಿಲ್ಲ. ಮಾಳು ಎಲಿಮಿನೇಷನ್ ಆದಾಗ ಹೋಗಬೇಡಿ, ವಾಪಸ್ ಬನ್ನಿ ಅಂತ ತಬ್ಬಿಕೊಂಡು ರಕ್ಷಿತಾ ತುಂಬ ಹತ್ತಿದ್ಲು. ರಕ್ಷಿತಾ ಕೂಡ ಮಾಳುವನ್ನು ಬಿಟ್ಕೊಡ್ತಾನೆ ಇರಲಿಲ್ಲ. ಇನ್ನು ರಜತ್ ಬಿಗ್ ಬಾಸ್ ಮನೆಗೆ ಬಂದು ಬರೀ 2 ವಾರ ಆಗ್ತಿದೆ ಅಷ್ಟೇ. ಆದರೆ ಆ ಚಿಕ್ಕ ಗ್ಯಾಪ್ನಲ್ಲಿ ರಕ್ಷಿತಾಳನ್ನು ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದ. ಅದನ್ನು ಸ್ವತಃ ಅವನೇ ಹೇಳ್ತಾನೆ. ಧ್ರುವಂತ್ ಹೋಗುವಾಗ ಒಬ್ಬರು ಬೇಜಾರು ಮಾಡಿಕೊಳ್ಳಿಲ್ಲ, ಆದರೆ ರಕ್ಷಿತಾ ಹೋಗುವಾಗ ಎಲ್ಲರ ಕಣ್ಣಲ್ಲೂ ನೀರಿತ್ತು. ನಾನು ಕಳೆದ ಸೀಸನ್ನಲ್ಲಿಯೂ ಸಹ ಯಾರನ್ನೂ ಹಚ್ಕೊಂಡಿರಲಿಲ್ಲ, ಆದರೆ ರಕ್ಷಿತಾನ್ನು ಬಹಳ ಹಚ್ಕೊಂಡಿದ್ದೆ. ಇದು ಅನ್ಎಕ್ಸ್ಪೆಕ್ಟೆಡ್, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಎಂದು ರಜತ್ ಬೇಸರ ಮಾಡಿಕೊಂಡ್ರು. ಇವರೆಲ್ಲರೂ ರಕ್ಷಿತಾ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡಿದರೆ ಖುಷಿಯಾಗತ್ತೆ. ಆದರೆ ಇಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಗತಿ ಮಾತ್ರ ಅಧೋಗತಿ. ಸೂ ಅಂದರೆ ಸುಕ್ರುಂಡೆ ಅನ್ನೋ ಧ್ರುವಂತ್ನ ಕೈಯಲ್ಲಿ ತಗಲಾಕೊಂಡಿದ್ದಾಳೆ. ಸೀಕ್ರೆಟ್ ರೂಮ್ನಲ್ಲಿ ಲಾಕ್ ಆದ ರಕ್ಷಿತಾ ಧ್ರುವಂತ್ ಅಲ್ಲಿರುವ ಟಿವಿಯಲ್ಲಿ ಮನೆಯೊಳಗೆ ಇರುವವರು ಮಾತನಾಡುವ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾರೆ. ಆಗ ಧ್ರುವಂತ್, ಈಗ ಇವರೆಲ್ಲ ನಮ್ಮ ಬಗ್ಗೆ ಏನು ಮಾತಾಡ್ತಾರೋ ಅದೆಲ್ಲ ನಮಗೆ ಗೊತ್ತಾಗತ್ತೆ ಎಂದು ಹೇಳ್ತಾನೆ. ಆಗ ಟಿವಿಯಲ್ಲಿ ರಕ್ಷಿತಾ ಮನೆಯಿಂದ ಹೋದದ್ದು ಬೇಸರವಾದ ಬಗ್ಗೆ ಡಿಸ್ಕಷನ್ ಮಾಡುತ್ತಿದ್ದ ಗಿಲ್ಲಿ, ರಘು, ರಜತ್ನ ವಿಡಿಯೋವನ್ನು ನೋಡಿ ರಕ್ಷಿತಾ ಕಣ್ಣೀರು ಹಾಕ್ತಾಳೆ. ಹಾಗೂ ಅವಳು, ನನ್ನ ಜನರು ನನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ ಎಂದು ಹೇಳ್ತಾಳೆ. ಆಗ ಧ್ರುವಂತ್, ನಿನ್ನ ಜನ ಎಲ್ಲ ನಿನ್ನ ಥರದವರೇ, ಇಡೀ ಮನೆಯಲ್ಲಿ ನಿಮ್ಮದು ಆನ್ ದ ಸ್ಪಾಟ್ ನಾಟಕಗಳನ್ನು ನೋಡಿಕೊಂಡೇ ಬಂದದ್ದು ನಾನು ಎಂದು ಧ್ರುವಂತ್ ಹೇಳಿದಾಗ ರಕ್ಷಿತಾ, ಅಯ್ಯೋ ದೇವರೇ, ಒಂದೇ ರೂಮ್ನಲ್ಲಿ ನಿಮ್ಮ ಜೊತೆ ನಾನು ಹೇಗೆ ಇರೋದು ಎಂದು ಟೆನ್ಷನ್ ಮಾಡ್ಕೊಳ್ತಾಳೆ. ಬಟ್ ಈ ಬಾರಿಯ ಟ್ವಿಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ರಕ್ಷಿತಾ ಧ್ರುವಂತ್ಗೆ ಒಂದು ಕ್ಲಾರಿಟಿ ಸಿಗತ್ತೆ, ಯಾರ ಮನಸ್ಸಿನಲ್ಲಿ ಏನಿದೆ ಅಂತ. ಇದೆಲ್ಲ ತಿಳಿದುಕೊಂಡು ವಾಪಸ್ ಮನೆಗೆ ಬಂದ ಮೇಲೆ ಇವರಿಬ್ಬರು ಯಾವ ರೀತಿ ಗೇಮ್ ಪ್ಲೇ ಮಾಡ್ತಾರೋ ನೋಡಬೇಕಾಗಿದೆ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮುಂದೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.